ಎಲ್ರಿಗೂ ನಮಸ್ಕಾರ. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಕ್ಯಾಪ್ಸಿಕಮ್ ಪಲ್ಯ ಹೇಗೆ ಮಾಡೋದು ಅಂತಾನು ತೋರಿಸ್ತಾ ಇದ್ದೀನಿ. ಇದು ಮಿನಿ ಥಾಲಿ, ಇದು ಫುಲ್ ಮೀಲ್ಸ್ ಥಾಲಿ ಅಂದ್ರೆ ತುಂಬಾ ವೆರೈಟಿಗಳು ಇರುತ್ತೆ. ಅದು ಇನ್ನೊಂದು ದಿನ ಯಾವತ್ತಾದ್ರೂ ಮಾಡಿ ತೋರಿಸ್ತೀನಿ. ಆಮೇಲೆ ರೊಟ್ಟಿ ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ತರ ಮಾಡ್ಬೇಕಂದ್ರೆ ಯಾವ ತರ ಮಾಡ್ಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇರ್ತೀನಿ ನೋಡಿ. ಸ್ವಲ್ಪ ವಿಡಿಯೋ ಲಾಂಗ್ ಆಗಿದೆ. ಇದು ಫಸ್ಟ್ ಧನಿಯಾ ಹುರ್ಕೋತಾ ಇದ್ದೀನಿ. ಧನಿಯಾ ಮತ್ತೆ ಜೀರಿಗೆ, ಸೋಂಪು ಅಂದ್ರೆ ಬೊಡೆ ಸೊಪ್ಪು, ಇದನ್ನ ಸ್ವಲ್ಪ ಹುರಿತೀನಿ, ತುಂಬಾ ಹೊತ್ತು ಹುರಿಯಂಗಿಲ್ಲ. ಇದು ನಾನು ಕಡಾಯಿ ತಗೊಂಡಿಲ್ಲ, ಇದು ತವಾ ಅಂದ್ರೆ ನಾವು ರೊಟ್ಟಿ ಮಾಡ್ತೀವಲ್ಲ, ಇದು ತವೆ. ಇದರಲ್ಲಿ ನಾನು ಕ್ಯಾಪ್ಸಿಕಮ್ ಹುರಿತೀನಿ. ಕ್ಯಾಪ್ಸಿಕಮ್ಮು, ಬೆಂಡೆಕಾಯಿ, ಸ್ವಲ್ಪ ಹುರಿಯೋ ಐಟಮ್ಸ್ ಎಲ್ಲ ನಾನು ಇದ್ರಲ್ಲೇನೆ ಹುರ್ಕೊಳ್ಳೋದು. ನಾನು ರೊಟ್ಟಿಗೆ ತವಾ ಬೇರೆ ಇಟ್ಕೊಂಡಿದ್ದೀನಿ, ಇದು ಹುರಿಯೋಕೆ ಅಂತ ತವಾ ಒಂದು ಬೇರೆ ಇಟ್ಕೊಂಡಿದ್ದೀನಿ. ಇದ್ರಲ್ಲಿ ಹುರಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಇದ್ರಲ್ಲಿ ಹುರಿತಾ ಇದ್ದೀನಿ. ಕ್ಯಾಪ್ಸಿಕಮ್ನ ತುಂಬಾ ಹೊತ್ತು ಹುರಿಯಂಗಿಲ್ಲ, ಸ್ವಲ್ಪ ಅದರ ಮೇಲೆ ಕಪ್ಪು ಬಂದ್ರೆ ಸಾಕು, ಅಂದ್ರೆ ಕಪ್ಪು ಚುಕ್ಕೆ ತರ ಬಂದ್ರೆ ಸಾಕು. ಆಮೇಲೆ ಸ್ವಲ್ಪ ಕ್ರಿಸ್ಪಿಯಾಗಿ ಇರ್ಬೇಕಿದು. ನಾನು 1 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಹುರಿಯಕ್ಕೆ ಅಂತ. ಎಣ್ಣೆ ಹಾಕಿದ್ರೆ ಸ್ವಲ್ಪ ಬೇಗ ಹುರಿಯುತ್ತೆ, ಆಮೇಲೆ ಅದು ಒಂಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಇದು ಹುರಿದಿದೆ, ತುಂಬಾ ಹೊತ್ತು ಹುರಿಯಂಗಿಲ್ಲ, ಇಷ್ಟು ಹುರಿದ್ರೆ ಸಾಕು. ನಾನು ಕ್ಯಾಪ್ಸಿಕಮ್ ಅಂದ್ರೆ ಕ್ಯಾಪ್ಸಿಕಮ್ ನಿಮ್ಗೆ ತೋರಿಸ್ಲಿಲ್ಲ. ಇದು ದಪ್ಪ ಮೆಣಸಿನ್ಕಾಯಿ ಅಂತೀವಲ್ಲ, ದೊಡ್ಡದಾಗಿರುತ್ತೆ, ಸಿಮ್ಲಾ ಮೆಣಸಿನ್ಕಾಯಿ ಅಂತೀವಲ್ಲ, ಅದಿದು. ಅಲ್ಲಿ ನಾನು ಇನ್ನೊಂದು ಗ್ಯಾಸಲ್ಲಿ ಬೇಳೆ ಬೇಯಿಸಕ್ಕೆ ಇಟ್ಟಿದ್ದೀನಿ. ಆ ಬೇಳೆ ಮೇಲೆ ಒಂದು ನೊರೆ ಬರುತ್ತೆ. ಆ ನೊರೆನ ನಾನು ಪ್ರತಿ ಸರಿ ಬೇಳೆ ಕುದಿಸ್ಬೇಕಾದ್ರೆ ಅದನ್ನ ತೆಗಿತೀನಿ. ಅದು ಯಾಕೆ ತೆಗಿಬೇಕು ಅಂದ್ರೆ, ಅದು ಯಾರಿಗಾದ್ರೂ ಗ್ಯಾಸ್ಟ್ರಿಕ್ ಅಸಿಡಿಟಿ ಇರುತ್ತಲ್ಲ, ಈ ನೊರೆ ತೆಗಿಯೋದ್ರಿಂದ, ತೆಗೆದ್ಬಿಟ್ಟು ಸಾಂಬಾರ್ ಮಾಡೋದ್ರಿಂದ ಅವ್ರಿಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಆಗಲ್ಲ ಅಂತೆ. ಅದಕ್ಕೆ ನಾನು ಪ್ರತಿ ಸರಿನೂ ಅದನ್ನ ತೆಗಿತಾ ಇರ್ತೀನಿ. ನಿಮಗೆ ತೋರ್ಸೋಣ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಬಾಂಡ್ಲಿ ಕಾಯೋ ಅಷ್ಟೊತ್ತಿಗೆ ನಾನು ಹುರಿದಿಟ್ಕೊಂಡಿದ್ನಲ್ಲ ಧನಿಯಾ, ಸೋಂಪು, ಜೀರಿಗೆ, ಅದನ್ನ ಪೌಡರ್ ಮಾಡ್ಕೋತೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ, ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಬಿಟ್ಟು, ಕರಿಬೇವೆಲ್ಲ, ಸ್ವಲ್ಪ ಇಂಗು, ಈರುಳ್ಳಿ ಬೇಕಂದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೇನು ನಡೆಯುತ್ತೆ. ಈರುಳ್ಳಿ ಹಾಕ್ಲಿಲ್ಲ ಅಂದ್ರೂ ತುಂಬಾ ಚೆನ್ನಾಗೇ ಇರುತ್ತೆ. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ನಾನಿಲ್ಲಿ ಒಂದು 2-2.5 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು, ಯಾಕಂದ್ರೆ ಅದು ಕ್ಯಾಪ್ಸಿಕಮ್ ಅಲ್ಲಿ ಖಾರ ಇರಲ್ಲ. ಈಗ ಧನಿಯಾ ಮತ್ತು ಜೀರಿಗೆ ಪೌಡರ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನ ಹಾಕ್ತಾ ಇದ್ದೀನಿ. ಈಗ ಇದು ತುಂಬಾ ನೈಸ್ ಆಗೇನು ಮಾಡಬಾರ್ದು, ಸ್ವಲ್ಪ ತರಿಯಾಗಿರ್ಬೇಕು. ನೀವು ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಸ್ವಲ್ಪ ಜಾಸ್ತಿ ಹಾಕಿದ್ರೇನೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಅದು ಕ್ಯಾಪ್ಸಿಕಮ್ ಏನು ಟೇಸ್ಟ್ ಇರಲ್ಲ, ಸಪ್ಪೆ ಇರೋದ್ರಿಂದ ನೀವು ಸ್ವಲ್ಪ ಜಾಸ್ತಿನೇ ಹಾಕೋಬಹುದು. ಈಗ ಇದಕ್ಕೆ ಕ್ಯಾಪ್ಸಿಕಮ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಆಮೇಲೆ ಇದು ಆಮ್ಚೂರ್ ಪೌಡ್ರ್ ಇಲ್ಲ ಅಂದವರು ಹುಣಸೆ ಹುಳಿನೂ ಹಾಕೋಬಹುದು. ಯಾವ್ದಾದ್ರು ಒಂದ್ ಸ್ವಲ್ಪ ಹುಳಿ ಏನಾದ್ರೂ ಹಾಕೊಂಡ್ರೂ ಆಗುತ್ತೆ. ಆಮೇಲೆ ನಾನು ಈಗ ಇದಕ್ಕೆ ಶೇಂಗಾ, ಒಣಕೊಬ್ಬರಿ, ಎಳ್ಳು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಆ ಪೌಡರ್ನ ಒಂದು 2-3 ಸ್ಪೂನ್ ಹಾಕೋತಾ ಇದ್ದೀನಿ. ಅದು ಹಾಕಿದ್ರೇನೆ ಇದಕ್ಕೆ ಈ ಪಲ್ಯಗೆ ಚೆನ್ನಾಗಿ ಟೇಸ್ಟ್ ಬರೋದು. ಈ ಪೌಡರ್ ಮಾಡೋದನ್ನ ನಾನು ಹಾಗಲಕಾಯಿ ಪಲ್ಯದ ಒಂದು ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋದಲ್ಲಿ ಇದೆ ಇದು ಪೌಡರ್ ಹೇಗೆ ಮಾಡೋದು ಅಂತ. ಈ ಪೌಡರ್ನ ಮಾಡಿ ಇಟ್ಕೊಂಡ್ರೆ ತುಂಬಾ ಪಲ್ಯಗಳಿಗೆ ಯೂಸ್ ಆಗುತ್ತೆ. ಈ ತರ ಪೌಡರ್ ಮಾಡಿ ಇಟ್ಕೋತೀನಿ ಅಂದ್ರೆ ಆ ವಿಡಿಯೋನ ಚೆಕ್ ಮಾಡಿ, ಅದ್ರಲ್ಲಿ ನಿಮ್ಗೆ ಸಿಗುತ್ತೆ ಅದು. ಇದನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ. ಇದನ್ನ ಈಗ ಆಗಿದೆ ನೋಡಿ. ಒಂದು 5 ನಿಮಿಷ ಆದ್ಮೇಲೆ ಇದನ್ನ ತುಂಬಾ ಹೊತ್ತು ಬೇಯಿಸಬಾರ್ದು, ಸ್ವಲ್ಪ ಕ್ರಂಚಿ ಆಗಿದ್ರೇನೆ ಚೆನ್ನಾಗಿರೋದು ಇದು. ಇದಾಗಿದೆ. ಈಗ ಇದನ್ನ ಇದೇ ಗ್ಯಾಸ್ ಮೇಲೆ ಒಂದು 5 ನಿಮಿಷ ಇದೇ ತರ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಒಂದು 5 ನಿಮಿಷ ಆದ್ಮೇಲೆ ಗ್ಯಾಸ್ ಆನ್ ಇರಲ್ಲ, ಗ್ಯಾಸ್ ಆಫ್ ಇರುತ್ತೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಈಗ ಇದು ಪಲ್ಯ ರೆಡಿ ಆಯ್ತು. ಈಗ ಜೋಳದ ರೊಟ್ಟಿ ಹೇಗ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಜೋಳ ತಿಂದ್ರೆ ತೋಳಿನಷ್ಟು ಬಲ ಅಂತೆ. ಜೋಳ ಅಂದ್ರೆ ಪ್ರಾಣಿ, ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತಂತೆ, ಅದಕ್ಕೆ ಗಾದೆ ಮಾತಿದೆ ನಮ್ಮ ಕಡೆ ಎಲ್ಲ. ಈಗ ನಾನು ಇಲ್ಲಿ ಒಂದು ಪಾತ್ರೆನಲ್ಲಿ ಸ್ವಲ್ಪ ನೀರು ಇಟ್ಕೋತಾ ಇದ್ದೀನಿ. ಇದು ನೀರು ಚೆನ್ನಾಗಿ ಕುದಿಬೇಕು.
ಅದು ಕುದೀತಾ ಇರಲಿ. ಇಲ್ಲಿ ನಾನು ಇದಕ್ಕೆ ನಾವು ಪರಾತ ಅಂತೀವಿ, ನಮ್ಮ ಕಡೆ ಎಲ್ಲ ಜಾಸ್ತಿ ಇದ್ರಲ್ಲೇನೆ ಮಾಡ್ತಾರೆ. ಇಲ್ಲ ಅಂದ್ರೆ ಡೈರೆಕ್ಟ್ ಇದು ಕಲ್ಲಿರುತ್ತಲ್ಲ, ಕಲ್ಲಿನ ಮೇಲೂ ಮಾಡ್ತಾರೆ. ನಾನು ಇವತ್ತು ಇದ್ರ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ. ಇದ್ರೊಳಗಡೆ ಸ್ವಲ್ಪ ಹಿಟ್ಟು, ನಮಗೆ ಎಷ್ಟು ರೊಟ್ಟಿ ಬೇಕೋ ಅಷ್ಟು ಹಿಟ್ಟು ತಗೊಂಡ್ಬಿಟ್ಟು ಮಧ್ಯಕ್ಕೆ ಈ ತರ ರೌಂಡ್ ಮಾಡ್ಕೋಬೇಕು. ಗ್ಯಾಸ್ ಮೇಲೆ ಇಟ್ಟಿರೋ ನೀರು ಕುದೀತಾ ಇರುತ್ತಲ್ಲ, ಆ ನೀರ್ನ ಇದಕ್ಕೆ ಹಾಕೋಬೇಕೀಗ. ಸ್ವಲ್ಪ ಸ್ವಲ್ಪ ಹಾಕೊಂಡು ಇದನ್ನ ಸ್ಪೂನ್ ಇಂದ ಈ ತರ ಮಿಕ್ಸ್ ಮಾಡ್ತಾ ಇರ್ಬೇಕು. ಆ ಜೋಳದ ಹಿಟ್ಟು ಆಮೇಲೆ ನೀರು ಅದೆರಡು ಮಿಕ್ಸ್ ಆಗ್ಬೇಕು. ಎಲ್ಲಾ ಹಿಟ್ಟನ್ನು ಮಿಕ್ಸ್ ಮಾಡಂಗಿಲ್ಲ, ಸ್ವಲ್ಪ ಹಿಟ್ಟು ಆಮೇಲೆ ಆ ನೀರು ಮಿಕ್ಸ್ ಆಗೋ ತರ ಗಟ್ಟಿಯಾಗಿ ಕಲ್ಸ್ಬೇಕು. ಇದನ್ನ ತುಂಬಾ ಬಿಸಿ ನೀರನ್ನು ಹಾಕಂಗಿಲ್ಲ, ಸ್ವಲ್ಪನೇ ಹಾಕ್ಬೇಕು. ತುಂಬಾ ಬಿಸಿನೀರಲ್ಲಿ ಹಾಕಿದ್ರೆ ರೊಟ್ಟಿ ಚೆನ್ನಾಗಿರಲ್ಲ, ಟೇಸ್ಟ್ ಚೆನ್ನಾಗಿರಲ್ಲ. ಇದಿಷ್ಟು ಗಟ್ಟಿ ಆದ್ಮೇಲೆ ಈಗ ಸೈಡ್ಗಿರೋ ಹಿಟ್ಟಿರುತ್ತಲ್ಲ ಅದನ್ನೆಲ್ಲ ಅದ್ರ ಮೇಲೆ ಹಾಕಿ ನೀಟಾಗಿ ಇದನ್ನ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು ಗಟ್ಟಿಯಾಗಿ. ತೋರಿಸ್ತೀನಿ ನೋಡಿ, ಈ ತರ ಮಾಡ್ಬೇಕು. ಈ ತರ ಟೈಟ್ ಆಗಿ ಮುಚ್ಚಿಟ್ಟು ಬಿಡ್ಬೇಕು ಅದನ್ನ ಒಂದ್ 5 ರಿಂದ 10 ನಿಮಿಷ. ನನ್ನ ವಿಡಿಯೋ ನೋಡಿ ಯಾರಾದ್ರೂ ರೊಟ್ಟಿನ ಟ್ರೈ ಮಾಡಕ್ ಹೋದ್ರೆ ನೀವು ಇಷ್ಟು ಹಿಟ್ಟು ತಗೋಬೇಡಿ, ಸುಮ್ಮನೆ ಒಂದು ಸಣ್ಣ ಗ್ಲಾಸ್ ಅಲ್ಲಿ ಹಿಟ್ಟು ತಗೊಳ್ಳಿ. ಅಂದ್ರೆ 2 ರೊಟ್ಟಿ ಆಗುವಷ್ಟು ಹಿಟ್ಟು ತಗೊಂಡು ಟ್ರೈ ಮಾಡಿ. ಅವಾಗ ನಿಮ್ಗೆ ಸ್ವಲ್ಪ ಮಾಡ್ತಾ ಮಾಡ್ತಾ ರೂಢಿ ಆದಾಗ ಕರೆಕ್ಟ್ ಆಗಿ ಬರುತ್ತೆ. ನಾನು ನೋಡಿ ಈಗ ಹಿಟ್ಟು ಕಲಿಸ್ತಾ ಇದ್ದೀನಿ. ಹಿಟ್ಟು ಕಲಿಸ್ಬೇಕಂದ್ರೆ ಕೈಯಲ್ಲಿರೋ ಉಂಗುರ ಎಲ್ಲ ತೆಗಿಬೇಕು, ಇಲ್ಲಾಂದ್ರೆ ರೊಟ್ಟಿ ಮಾಡಕ್ ಬರಲ್ಲ. ಈಗ ಇದನ್ನ ಕಲ್ಸೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟಿಗೆ ನಾವು ಬಿಸಿ ನೀರು ಹಾಕಿ ಏನ್ ಗಟ್ಟಿಯಾಗಿ ಹಿಟ್ಟು ಮಾಡಿರ್ತೀವಲ್ಲ ಅದನ್ನ ಮತ್ತೆ ಬೇರೆ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಅದ್ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಸ್ವಲ್ಪ ತಣ್ಣೀರಿದು ಕೋಲ್ಡ್ ವಾಟರ್ ಅಂದ್ರೆ ನಾರ್ಮಲ್ ವಾಟರ್ ಅದನ್ನ ಹಾಕಿ ನಿಧಾನಕ್ಕೆ ಕಲಿಸ್ತಾ ಹೋಗ್ಬೇಕು. ಒಂದೇ ಸರಿ ಜಾಸ್ತಿ ನೀರ್ ಹಾಕಂಗಿಲ್ಲ ಇದಕ್ಕೆ, ಸ್ವಲ್ಪ ಸ್ವಲ್ಪ ಈ ತರ ಹಾಕೊಂಡು ಕಲಿಸ್ತಾ ಇರ್ಬೇಕು. ಆಮೇಲೆ ಎಷ್ಟು ಚೆನ್ನಾಗಿ ನಾವು ನಾದ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಆಮೇಲೆ ನೀರ್ ಜಾಸ್ತಿ ಹಾಕಿ ಕಲ್ಸಂಗಿಲ್ಲ, ನೀರ್ ಒಂದೇ ಸರಿ ಹಾಕಿ ಕಲಸಿದ್ರೆ ಈ ತರ ಜಿಗಿ ಬರಲ್ಲ. ಈ ತರ ಜಿಗಿ ಬರ್ಬೇಕು ನೋಡಿ, ಈ ತರ ಬರ್ಬೇಕದು. ಇಲ್ಲೆಲ್ಲ ಕಲ್ಸಾದ್ಮೇಲೆ ನೋಡಿ ಎಲ್ಲ ಒಂದೇ ಕಡೆ ಕೂಡ್ಕೊಂಡಿದೆಯಲ್ಲ, ಈ ತರ ಆಗ್ಬೇಕು. ಇದ್ರಲ್ಲಿ ನಾನು 2 ಭಾಗ ಮಾಡ್ತೀನಿ, ಯಾಕಂದ್ರೆ ಸ್ವಲ್ಪ ಗಟ್ಟಿಯಾಗಿ ಕಲ್ಸಿಟ್ಕೋಬೇಕು ಇದನ್ನ. ಫಸ್ಟಿಗೆ ಒಂದೇ ಸರಿ ನಾವು ರೊಟ್ಟಿ ಮಾಡೋ ಹದಕ್ಕೆ ಕಲ್ಸ್ಕೊಂಡ್ಬಿಟ್ರೆ ಇದು ಹಿಟ್ಟು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ತಿಳುವಾಗ್ತಾ ಬರುತ್ತೆ. ಈಗ ಚಪಾತಿ ಹಿಟ್ಟು ನಾವು ಯಾವ ತರ ಒಂದೇ ಸರಿ ಕಲಿಸ್ತೀವೋ ಆ ತರ ಕಲ್ಸಂಗಿಲ್ಲ ಇದನ್ನ ಸ್ವಲ್ಪ ಸ್ವಲ್ಪ ಕಲ್ಸಿ ಇದನ್ನ ಮತ್ತೆ ನೋಡಿ ಆ ಅರ್ಧ ಭಾಗನ ತೆಗ್ದಿಟ್ಟಿದ್ದೀನಿ. ಅಂದ್ರೆ ನೆಕ್ಸ್ಟ್ ಇದೆಲ್ಲ ಇದು ಫಸ್ಟ್ ಮಾಡಿ ಆದ್ಮೇಲೆ ಅದನ್ನ ನೆಕ್ಸ್ಟ್ ಗೆ ತಗೋತೀನಲ್ಲ, ಅವಾಗ ಮತ್ತೆ ನಾನು ಸ್ವಲ್ಪ ನೀರ್ ಹಾಕಿ ಅದನ್ನ ಕಲ್ಸ್ಕೊತೀನಿ. ಈಗ ಮಾತ್ರ ಇದನ್ನ ಮತ್ತೆ ನೀರ್ ಹಾಕಿ ಸ್ವಲ್ಪ ಕಲಿಸ್ತಾ ಇದ್ದೀನಿ. ಈ ತರ ಒಂಚೂರು ಕೈಗೆ ಅಂಟದಂಗೆ ಕಲ್ಸ್ಕೋಬೇಕು ಇದನ್ನ. ಆಮೇಲೆ ಜೋಳನು ಚೆನ್ನಾಗಿರೋ ಕ್ವಾಲಿಟಿ ಇದಿರ್ಬೇಕು. ಈಗ ಗ್ಯಾಸ್ ಆನ್ ಮಾಡಿ ತವಾ ಇಡ್ತಾ ಇದ್ದೀನಿ. ಇದು ಕಬ್ಬಿಣದ ತವಾ ಇದು. ಇದಕ್ಕೆ 1 ಡ್ರಾಪ್ ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕಿ ಸ್ವಲ್ಪ ಎಲ್ಲ ಇದನ್ನ ಒರೆಸ್ತಾ ಇದ್ದೀನಿ. ಇದನ್ನ ಯಾಕೆ ಆಯಿಲ್ ಹಾಕಿ ಒರೆಸ್ತಾ ಇದ್ದೀನಿ ಅಂತ ಆಮೇಲೆ ಗೊತ್ತಾಗುತ್ತೆ ನಿಮಗೆ. ರೊಟ್ಟಿ ಪ್ರೆಸ್ ಮಾಡಕ್ಕೆ ಅಂತ ಇದೊಂದು ಸಾಫ್ಟ್ ಅಂಡ್ ವೈಟ್ ಬಟ್ಟೆ ತಗೊಂಡಿದ್ದೀನಿ. ಆಮೇಲೆ ಇದು ಚಿಬ್ಲ ಅಂತೀವಿ ನಾವು. ಇದು ಫಸ್ಟ್ ಚಿಕ್ಕದೊಂದು ರೊಟ್ಟಿ ಮಾಡಿ ನಾನು ಗ್ಯಾಸ್ ಮೇಲೆ ಇಡ್ತೀನಿ. ಚಿಕ್ಕದಂದ್ರೆ ತೀರಾ ಚಿಕ್ಕದ್ ಮಾಡಲ್ಲ, ಊರ್ ಕಡೆ ಎಲ್ಲ ತುಂಬಾ ಚಿಕ್ಕದ್ ಮಾಡೋ ಅದನ್ನ ಒಲೆಗೆನೆ ಹಾಕ್ತಾರೆ. ನಾನು ಸ್ವಲ್ಪ ಮೀಡಿಯಂ ಆಗಿ ಮಾಡಿ ಇದನ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಆಮೇಲೆ ರೊಟ್ಟಿ ಎಲ್ಲ ಆದ್ಮೇಲೆ ಇದನ್ನ ಎತ್ಬಿಟ್ಟು ಸೈಡ್ಗೆ ಇಡ್ತೀನಿ. ಇದನ್ನ ಹಸು ಕೊಡ್ತೀನಿ ನಾನು. ತೋರಿಸ್ತೀನಿ ನೋಡಿ, ನಿಮ್ಗೆ ಹತ್ತಿರದಿಂದ ತೋರಿಸ್ತೀನಿ ರೊಟ್ಟಿನ ಯಾವ ತರ ತಟ್ಟಬೇಕು ಅಂತ. ಈ ತರ ಒಂದು ಉಳ್ಳೆನ ತಗೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಒಣ ಹಿಟ್ಟು ಹಾಕೊಂಡು ಬಲಗೈ ಇದು 4 ಬೆರಳು ಇರುತ್ತಲ್ಲ, ಆ ಬೆರಳಿಂದ ರೊಟ್ಟಿನ ನಿಧಾನಕ್ಕೆ ತಿರುಗಿಸ್ತಾ ಇರ್ಬೇಕು. ಎಡಗೈ ಕಿರುಬೆರಳನ್ನ ರೊಟ್ಟಿಗೆ ಸ್ವಲ್ಪ ಟಚ್ ಮಾಡ್ತಾ ಇರ್ಬೇಕು, ಯಾಕಂದ್ರೆ ರೊಟ್ಟಿ ಸ್ವಲ್ಪ ಕಟ್ ಆಗ್ಬಾರ್ದು ಅಂತ. ಈಗ 4 ಬೆರಳಿಂದ ಆದ್ಮೇಲೆ ಸ್ವಲ್ಪ ಅಂಗೈಯಿಂದ ತಿರುಗಿಸ್ತಾ ಇದ್ದೀನಿ. ಇದು 2ನೇ ಸ್ಟೆಪ್. ಅಂಗೈಯಿಂದ ತಿರುಗಿಸ್ಬೇಕು. ಆಮೇಲೆ ನಿಧಾನಕ್ಕೆ ಎಡಗೈ ಕಿರುಬೆರಳನ್ನ ಸ್ವಲ್ಪ ಟಚ್ ಮಾಡ್ತಾ ಇರ್ಬೇಕು.
ಅದಾದ್ಮೇಲೆ ಮೂರನೇ ಸ್ಟೆಪ್ ನೋಡಿ, ಎಡಗೈಯಿಂದ ರೊಟ್ಟಿನ ಸರಿಸ್ತಾ ಇರಬೇಕು, ಬಲಗೈಯಿಂದ ಎಳ್ಕೋತಾ ಇರಬೇಕು ರೊಟ್ಟಿನ. ನೀವು ವಿಡಿಯೋನ ಕ್ಲೀನಾಗಿ ನೋಡಿ ಗೊತ್ತಾಗುತ್ತೆ ನಾನು ಯಾವ ತರ ಮಾಡ್ತಾ ಇದ್ದೀನಿ ಅಂತ. ಎಡಗೈಯಿಂದ ಸರಿಸ್ತಾ ಇದ್ದೀನಿ ರೊಟ್ಟಿನ, ಬಲಗೈಯಿಂದ ಎಳ್ಕೋತಾ ಇದ್ದೀನಿ ಆ ಕಡೆಗೆ. ಅವಾಗ ಅದು ರೌಂಡ್ ಆಗಿ ತಿರುಗುತ್ತೆ, ಆಮೇಲೆ ತಿಳುವಾಗೆ ಬರುತ್ತೆ ಚೆನ್ನಾಗಿ. ರೊಟ್ಟಿನ ಲಟ್ಟಿಸಿನೂ ಮಾಡ್ತಾರೆ, ಆದ್ರೆ ಉತ್ತರ ಕರ್ನಾಟಕದ್ದು ಫೇಮಸ್ ರೊಟ್ಟಿ ಅಂದ್ರೆ ಬಡದ್ಬಿಟ್ಟು ಮಾಡೋ ರೊಟ್ಟಿನೇ, ಕೈಯಿಂದ ಬಡದ್ಬಿಟ್ಟು ಮಾಡ್ತೀವಲ್ಲ ಅದೇ ರೊಟ್ಟಿನೇ ಚೆನ್ನಾಗಿರುತ್ತೆ ಅಂತ ಎಲ್ರು ಹೇಳ್ತಾರೆ. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಮೇಲೆ ಇನ್ನೂ ಪೂರ್ತಿ ಡೀಟೇಲ್ ಬರೀ ರೊಟ್ಟಿ ಮಾಡೋದೇ ವಿಡಿಯೋ ಬೇಕಂದ್ರೆ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ ಎಷ್ಟು ನೀಟಾಗಿ ಆಗಿದೆ ರೊಟ್ಟಿ. ಇದನ್ನ ಯಾವ ತರ ಬೇಯಿಸ್ಬೇಕು ಅಂತ ತೋರಿಸ್ತೀನಿ. ರೊಟ್ಟಿ ಮಾಡೋದು ಸ್ವಲ್ಪ ಕಷ್ಟನೇ, ಪ್ರಾಕ್ಟೀಸ್ ಆಗೋತನ. ಪ್ರಾಕ್ಟೀಸ್ ಮಾಡಿದ್ರೆ ರೊಟ್ಟಿ ಅಷ್ಟು ಸುಲಭ ಯಾವುದೂ ಅಲ್ಲ. ಚಪಾತಿನೂ ಮಾಡಕ್ ಬೇಜಾರಾಗುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ. ನೋಡಿ ಈ ತರ ನಿಧಾನಕ್ಕೆ ತಗೋಬೇಕು. ತಗೊಂಡ್ಬಿಟ್ಟು ಗ್ಯಾಸ್ ಫಸ್ಟಿಗೆ ಸಿಮ್ಮಲ್ಲಿ ಇರಬೇಕು. ರೊಟ್ಟಿ ಅದ್ರ ತವ ಮೇಲೆ ಹಾಕೋ ತನಕ ಗ್ಯಾಸ್ ಸಿಮ್ಮಲ್ಲೇ ಇರಬೇಕು. ಕೆಳಗಡೆ ಭಾಗನ ಮೇಲ್ಗಡೆ ಬರೋ ತರ ರೊಟ್ಟಿನ ತವ ಮೇಲೆ ಹಾಕಬೇಕು. ಹಾಕಿ ಆದ್ಮೇಲೆ ಒಂದು ಬಟ್ಟೆಯಿಂದ ತಣ್ಣೀರ್ನ ಇದಕ್ಕೆಲ್ಲ ಕಡೆಯಿಂದ ಸ್ಪ್ರೆಡ್ ಮಾಡಬೇಕು. ಒಂಚೂರು ಕ್ಯಾಪ್ ಬಿಡದಂಗೆ ಈ ನೀರ್ನ ಇದಕ್ಕೆಲ್ಲ ಕಡೆಯಿಂದ ಹಚ್ಬೇಕು. ನಾನು ಫಸ್ಟಿಗೆ ನೋಡಿ ತವಾಗೆ ಸ್ವಲ್ಪ ಎಣ್ಣೆ ಹಾಕಿ ಒರೆಸ್ಬಿಟ್ಟಿದ್ದಲ್ಲ, ರೊಟ್ಟಿ ಈ ತರ ಅಂಟ್ಕೊಳ್ಳಲ್ಲ. ಆವಾಗ ನಾವು ತವಾ ಮೇಲೆ ರೊಟ್ಟಿ ಹಾಕಿದಾಗ ಈ ತರ ಅಂಟ್ಕೊಳ್ಳಲ್ಲ. ನೋಡಿ ಎಷ್ಟು ನೀಟಾಗಿ ಎಲ್ಲ ಸರಿತಾ ಇದೆ. ಇದು ಸ್ವಲ್ಪ ಹೊತ್ತಾದ್ಮೇಲೆ ಸಣ್ಣಕ್ಕೆ ಗುಳ್ಳೆ ಬರುತ್ತೆ, ತೋರಿಸ್ತೀನಿ ನೋಡಿ. ಈ ತರ ಗುಳ್ಳೆ ಬರ್ತಾ ಇದೆಯಲ್ಲ, ಈ ಗುಳ್ಳೆ ಬಂದ ತಕ್ಷಣನೇ ಈ ರೊಟ್ಟಿನ ಹೊಳಸ್ಬೇಕು. ಹೊಳಿಸಾದ್ಮೇಲೆ ಒಂದು 10 ಸೆಕೆಂಡ್ ಅಷ್ಟೊತ್ತಿಗೆ ಇದು ಬೇಯುತ್ತೆ ಕೆಳಗಡೆಗೆಲ್ಲ. ಬೆಂದಾದ್ಮೇಲೆ ಈ ತರ ತಿರುಗ್ತಾ ಇದೆ ಅಂದ್ರೆ ಮತ್ತೆ ಇದನ್ನ ಉಲ್ಟಾ ಮಾಡ್ಬೇಕು. ಉಲ್ಟಾ ಮಾಡ್ಬೇಕು, ಅವಾಗ ಇದು ಪೂರಿ ಉಬ್ಬಿದಂಗ್ ಉಬ್ಬುತ್ತೆ. ಅವಾಗ ರೊಟ್ಟಿ ಸ್ವಲ್ಪ ಅದೇ ತಾನಾಗೇನೆ ಉಬ್ಬುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ಅರ್ಜೆಂಟ್ ಇದ್ರೆ ಈ ತರ ಕಾಟನ್ ಬಟ್ಟೆಯಿಂದ ಪ್ರೆಸ್ ಮಾಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿದಂಗ್ ಉಬ್ಬಿದೆ. ಆಮೇಲೆ ಇದನ್ನ ರೊಟ್ಟಿ ಕೈಯಿಂದ ಟಚ್ ಮಾಡುವಾಗನು ಹುಷಾರಾಗಿ ಮಾಡ್ಬೇಕು. ಆಮೇಲೆ ರೊಟ್ಟಿ ತೆಗಿಯುವಾಗನು ಹುಷಾರಾಗಿ ತೆಗಿಬೇಕು, ಯಾಕಂದ್ರೆ ಅದ್ರಲ್ಲಿ ಇರೋ ಗಾಳಿ ಒಂಚೂರು ಕೈ ಪಡ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ಆಗತ್ತೆ, ತುಂಬಾ ನೋವಾಗುತ್ತೆ ಅದು. ನಾನು ಇನ್ನೊಂದು ರೊಟ್ಟಿ ಮಾಡಿ ತೋರಿಸ್ತೀನಿ ನೋಡಿ ಈಗ. ಆಮೇಲೆ ಇದಕ್ಕೆ ಒಂದೇ ಸರಿ ನಾವು ಜಾಸ್ತಿ ಯಾವ ಹದ ಬೇಕೋ ಆ ಹದಕ್ಕೆ ನಾವು ಕಲ್ಸಿಟ್ಕೊಂಡಿರಲ್ಲ ಈ ರೊಟ್ಟಿ ಹಿಟ್ಟನ್ನ. ಸ್ವಲ್ಪ ತಿನ್ನುವಾದ್ರೂ ಮಾಡಕ್ ಬರಲ್ಲ ರೊಟ್ಟಿ ಹಿಟ್ಟು, ಒಂದ್ ಹದ ಇರುತ್ತೆ, ಆ ಹದದಲ್ಲಿ ಕಲ್ಸಿದ್ರೆ ಮಾತ್ರ ರೊಟ್ಟಿ ಮಾಡ್ಬೋದು. ನೋಡಿ ಆಗ್ಲೇ ನಾನು ಹೇಳ್ದಂಗೆ ಬರೀ 4 ಪಟ್ಟುಗಳಿಂದ ಬಡಿತಾ ಇದ್ದೀನಿ ರೊಟ್ಟಿನ. ಆಮೇಲೆ ಎಡಗಡೆ ಕಿರುಬೆರಳನ್ನ ಅದಕ್ಕೆ ಸ್ವಲ್ಪ ಟಚ್ ಮಾಡ್ತಾ ಇರ್ತೀನಿ. ಫಸ್ಟ್ ಸ್ಟೆಪ್, 2ನೇ ಸ್ಟೆಪ್ ತನಕ ಅದನ್ನ ಟಚ್ ಮಾಡ್ತಾ ಇರ್ತೀನಿ. ಇದು 2ನೇ ಸ್ಟೆಪ್. ಪೂರ್ತಿ ಅಂಗೈಯಿಂದ ತಿರುಗಿಸ್ಬೇಕು. ಎಡಗೈ ಕಿರುಬೆರಳನ್ನ ಅದಕ್ಕೆ ಜಾಯಿಂಟ್ ಮಾಡ್ತಾ ಇರ್ಬೇಕು. ಅವಾಗ ರೊಟ್ಟಿ ರೌಂಡ್ ಆಗಿ ಬರುತ್ತೆ. ಸ್ವಲ್ಪ ನಾನು ನಿಧಾನಕ್ಕೆ ತೋರಿಸಿದ್ದೀನಿ, ಯಾಕಂದ್ರೆ ನಂಗೆ ರೊಟ್ಟಿ ತೋರಿಸ್ರಿ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು. ಅದಕ್ಕೆ ನಾನು ಸ್ವಲ್ಪ ನಿಧಾನಕ್ಕೆ ಕಲ್ಕೋಲಿ ಅಂತ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಈಗ 3ನೇ ಸ್ಟೆಪ್, 2 ಕೈಯಿಂದ ರೊಟ್ಟಿನ ತಿರುಗಿಸೋದು. ಎಡಗೈಯಿಂದ ತಿರುಗಿಸ್ತಾ ಇದ್ದೀನಿ, ಬಲಗೈಯಿಂದ ರೊಟ್ಟಿನ ಸ್ವಲ್ಪ ನಿಧಾನಕ್ಕೆ ಇಳಿತಾ ಇರಬೇಕು. ಅವಾಗ ರೊಟ್ಟಿ ನೀಟಾಗಿ ಬರುತ್ತೆ. ಆಮೇಲೆ ಒಂದೇ ತರ ಬರುತ್ತೆ, ಒಂದ್ ಕಡೆ ಸ್ವಲ್ಪ ದಪ್ಪ, ಒಂದ್ ಕಡೆ ತಿರುವು ಆ ತರ ಬರಲ್ಲ 2 ಕೈಯಿಂದ ಬಡಿವಾಗ. ನೋಡಿ ಈಗ ರೆಡಿ ಆಯ್ತು ಮತ್ತೆ ರೊಟ್ಟಿ. ಬೆಂಗಳೂರಲ್ಲಿ ಹಿಟ್ಟು ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ನಾನು ಮುಂದೆ ಒಂದ್ಸರಿ ವಿಡಿಯೋನ ಮಾಡ್ತೀನಿ. ಮುಂದೆ ಯಾವಾಗ್ಲಾದ್ರೂ ನಾನು ಆ ಕಡೆ ಹೋದಾಗ ಆ ವಿಡಿಯೋನ ಮಾಡಿ ತೋರಿಸ್ತೀನಿ. ಅಲ್ಲಿ ಹಿಟ್ಟು ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಜೋಳ ಸಿಗಲ್ಲ, ಅವರು ಹಿಟ್ಟೆ ರೆಡಿ ಕೊಡ್ತಾರೆ. ಆದ್ರೆ ಹಿಟ್ಟು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದನ್ನ ಮತ್ತೆ ಬೇಯಿಸೋದು ಹೇಗೆ ಅಂತ ತೋರಿಸ್ತೇನೆ. ಇವತ್ತು ನಮ್ಮ ಮನೆಗೆ ನಮ್ಮ ಫ್ರೆಂಡ್ ಬಂದಿದ್ರು, ಅವ್ರಿಗೆ ರೊಟ್ಟಿ ತೋರಿಸಿದಂಗೂ ಆಯ್ತು, ವಿಡಿಯೋ ಮಾಡ್ಕೊಂಡಂಗೂ ಆಯ್ತು ಅಂತ ಮಾಡ್ತಾ ಇದ್ದೀನಿ. ಆಮೇಲೆ ಉತ್ತರ ಕರ್ನಾಟಕದವರಿಗೆ ರೊಟ್ಟಿ ಅಂದ್ರೆ ತುಂಬಾ ಈಸಿನೇ. ಈ
ಇನ್ನೂ ಡೀಟೇಲ್ ಆಗಿ ಹೇಳ್ಬೇಕು ಅಂತಂದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಇನ್ನೂ ಡೀಟೇಲ್ ಆಗಿ ಯಾವ ಥರ ಮಾಡೋದು ಅಂತ ತೋರಿಸ್ತೇನೆ. ನನಗೆ ಎಷ್ಟು ಶಾರ್ಟ್ ಕಟ್ ಅಲ್ಲಿ ತೋರ್ಸೋಕ್ಕಾಗುತ್ತೋ ಅಷ್ಟು ಶಾರ್ಟ್ ಕಟ್ ಅಲ್ಲಿ ನಾನು ತೋರಿಸಿದ್ದೀನಿ, ಹಾಗೆ ಹೇಳಿದ್ದೀನಿ. ಇನ್ನೂ ಡೀಟೇಲ್ ಆಗಿ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನನಗೆ, ನಾನು ಇನ್ನೂ ಫುಲ್ ಡೀಟೇಲ್ ಆಗಿ ತೋರಿಸ್ತೀನಿ. ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಆ ಕಡೆ ಎಲ್ಲ ರೊಟ್ಟಿನ ಬಡದ್ಬಿಟ್ಟು ಮಾಡ್ತಾರೆ. ಈ ಕಡೆ ಹಾವೇರಿ, ದಾವಣಗೆರೆ, ರಾಣೆಬೆನ್ನೂರು ಕಡೆ ಎಲ್ಲ ರೊಟ್ಟಿನ ಲಟ್ಟಿಸ್ಬಿಟ್ಟು ಮಾಡ್ತಾರೆ. ಇನ್ನೊಮ್ಮೆ ರೊಟ್ಟಿ ತೋರಿಸುವಾಗ ನಾನು ಲಟ್ಟಿಸಿನೂ ತೋರಿಸ್ತೀನಿ. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ, ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಕಲ್ತ್ಕೊಂಡು ಮಾಡ್ಕೊಳ್ಳಿ. ಮುಂದೆ ಬರೋ ವಿಡಿಯೋಗಳಲ್ಲಿ ನಾನು ರೊಟ್ಟಿ ಕಾಂಬಿನೇಷನ್ ಏನೇನು ಇರುತ್ತೋ ಅದನ್ನೆಲ್ಲಾನು ಒಂದೊಂದೇ ವಿಡಿಯೋಗಳು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಚಟ್ನಿ ಪುಡಿಗಳು ಹಾಗೂ ಪಲ್ಯಗಳನ್ನೆಲ್ಲ ವಿಡಿಯೋ ಮಾಡ್ತಾ ಇರ್ತೀನಿ. ಹೀಗೆ ನೋಡ್ತಾ ಇರಿ, ಆಮೇಲೆ ಸಪೋರ್ಟ್ ಮಾಡ್ತಾ ಇರಿ. ಯಾರಿಗೆ ರೊಟ್ಟಿ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ರೊಟ್ಟಿ ಮಾಡ್ಬೇಕಂದ್ರೆ ಜೋಳ ಅಥವಾ ಜೋಳದ ಹಿಟ್ಟು ಒಳ್ಳೆ ಕ್ವಾಲಿಟಿದಿರಬೇಕು. ಆಮೇಲೆ ಜೋಳದ ಹಿಟ್ಟನ್ನು ತುಂಬಾ ದಿನಕ್ಕೂ ಇರಬಾರ್ದು. 1 ತಿಂಗಳಿಗಾಗೋ ಅಷ್ಟು ಮಾತ್ರ ರೆಡಿ ಇಟ್ಕೊಂಡಿರ್ಬೇಕಷ್ಟೇ. ತುಂಬಾ ದಿನದ್ದಾದ್ರೆ ಈ ತರ ರೊಟ್ಟಿ ಚೆನ್ನಾಗಿ ಬರಲ್ಲ. ಆಮೇಲೆ ಇನ್ನೊಂದು ಏನು ಗೊತ್ತಾ, ರೊಟ್ಟಿ ಹಿಟ್ಟನ್ನ ಕಲ್ಸ್ಬಿಟ್ಟು ಫ್ರಿಜ್ಜಲ್ಲೆಲ್ಲ ಇಡಕ್ಕಾಗಲ್ಲ. ಈ ಚಪಾತಿ ಹಿಟ್ಟು ಇಡ್ತೀವಲ್ಲ ಆ ಥರ ಎಲ್ಲ ಇಡಕ್ಕಾಗಲ್ಲ. ಈಗ ನೋಡಿ, ರೊಟ್ಟಿ ಸ್ವಲ್ಪ ಕೆಂಪಗಾಗಿದೆಯಲ್ಲ ಮೇಲೆ, ಅದು ಯಾಕಾಗುತ್ತೆ ಅಂದ್ರೆ ನಾವು ಜೋಳನ ಮಿಷಿನ್ಗೆ ಹಾಕೋ ಕೊಟ್ಟಿರ್ತೀವಲ್ಲ, ಅವಾಗ ಅವರು ಗೋಧಿ ಮೇಲೆ ಹಾಕಿದ್ರೆ ಈ ತರ ಸ್ವಲ್ಪ ಕೆಂಪಾಗುತ್ತೆ ರೊಟ್ಟಿ. ಈಗ ಪ್ಲೇಟಿಗೆ ಸರ್ವಿಂಗ್ ಮಾಡ್ತಾ ಇದ್ದೀನಿ ರೊಟ್ಟಿ ಮತ್ತೆ ಪಲ್ಯಗಳೆಲ್ಲ. ಅದು ಹೀರೆಕಾಯಿ ಪಲ್ಯ, ಕ್ಯಾಪ್ಸಿಕಮ್ ಪಲ್ಯ, ಉಪ್ಪಿನಕಾಯಿ, ಚಟ್ನಿ ಪುಡಿ, ಆಮೇಲೆ ಇದು ರೈತ, ಈರುಳ್ಳಿ, ಸೌತೆಕಾಯಿ, ಟೊಮೆಟೊ ಎಲ್ಲ ಹಾಕಿ ರೈತ ಮಾಡಿದ್ದೆ. ರೊಟ್ಟಿ, ಸೌತೆಕಾಯಿ ಮತ್ತೆ ಈರುಳ್ಳಿ. ಇದು ಮಿನಿ ಥಾಲಿ, ಇದು ಉತ್ತರ ಕರ್ನಾಟಕದ ಮಿನಿ ಥಾಲಿ. ಇದು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.